ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಬಡ್ಕಲ್ ಬಂದಾಗಿತ್ತು. ಯಾಕಂದರೆ ನಿನ್ನೆ ನಮ್ಮ ಡ್ರಮ್ ರೋಪ್ ಸ್ವಲ್ಪ ಜಾಮ್ ಆಗಿತ್ತು, ವೀಲ್ ಇದು ಬೇರಿಂಗು, ಅದಕ್ಕೋಸ್ಕರ ಇಲ್ಲಿ ಸರಿ ಮಾಡ್ಕೊಂಡು ಆಯಿತು. ಹಾಗೆ ದೋಣಿನೂ ಇಲ್ಲೇ ಇಟ್ಟಿದ್ದೆ, ಸ್ವಲ್ಪ ಆಚೆಗಿತ್ತು. ಬೆಳಗ್ಗೆ ಬಡ್ಕಲ್ ಬಂದರು ಎಲ್ಲ ಏನು ಜನ ಏನು ಕಂಡಾಗಿಲ್ಲ. ಇಲ್ಲಿ ನೋಡಿ ಆಚೆ ಎಲ್ಲ ಫುಲ್ ಬೋಟಲ್ಲೇ ಇತ್ತು, ಸುಮಾರು ಬೋಟಲ್ಲಿ ಇತ್ತು, ಜನ ಇನ್ನೂ ಕಂಡಾಗಿಲ್ಲ. ಹಾಗೆ ಇಲ್ಲಿ ನೋಡಿ ಕೆಲವು ಬೋಟೆಲ್ಲ ಈಗ ಆಲ್ರೆಡಿ ಫಿಶಿಂಗಿಗೆ ಹೊರಟಿತ್ತು ನೋಡಿ, ಆಚೆಗೆಲ್ಲ ನೋಡಿ. ಈಗ ಸ್ವಲ್ಪ ಹೊತ್ತು ನಾವೆಲ್ಲ ಫಿಶಿಂಗ್ ಹೋಗಬೇಕು. ಬೋಟ್ ಅವರೆಲ್ಲ ಆಲ್ರೆಡಿ ಈಗ ಟೈಮ್ ಎಷ್ಟು ಒಂದು 5:30 ಆಯಿತು ಹೊರಟಿದ್ರು. ಅದೇ ರೀತಿ ನಾವು ಹೋಗುವ ನೋಡುವ ಹೇಗಂತ. ಯಾಕಂದರೆ ನಮ್ಮ ದೋಣಿಯಲ್ಲಿ ಇವತ್ತು ಬಂದದ್ದು ಈ ಡಾಕಿಗೆ ಈ ವರ್ಷ. ಬಡ್ಕಳು ಬಂದರೆ ಜನ ಇಲ್ಲದೆ ಬಿಕೋ ಅಂದಾಗಿತ್ತು ಅಲ್ಲ. ನಮ್ಮ ಜನನೇ ಜಾಸ್ತಿ ಎಲ್ಕಣಿ ಬಂತು. ಈಗ ಇವ್ರದ್ದೆಲ್ಲ ಸಿಕ್ಕಾಪಟ್ಟಿ ಉಂಟು ನೋಡಿ, ಸಿಕ್ಕಾಪಟ್ಟಿ ಇದ್ರ ಕಡೆ ಮಟನ್ 500 ರೂಪಾಯಿಗೆ ಆಕ್ಷನ್ ಆಗ್ತು. ನಾವೀಗ 500 ಯಾವ ದೇವ್ರಿ ಪಾಪ ಅಷ್ಟು ದಪ್ಪ ಮನ್ಸು ಬರುವ ಹಿಂದೆ ಹೋಗಿಕೊಟ್ಟದ. ಬೆಳಿಗ್ಗೆ ನಮ್ಮ ದೋಣಿಯವ್ರು ಬಿಟ್ಟರೆ ಮತ್ತೆ ಹೆಚ್ಚಿನ ಜನ ಯಾರು ಕಂಡಾಗ ಇಲ್ಲ. ಒಂದು 2-3 ಜನ ಫಿಶಿಂಗ್ ಬೋಟ್ನವ್ರೇನೋ ಕಾಂಬಾಗಿತ್ತು ಅಷ್ಟೇ, ಬಿಟ್ಟರೆ ಇದೊಂದು ರಿಕ್ಸ್ದಾರ ಒಬ್ಬರು ಇದ್ರಿ ಇಲ್ಲ. ಉಗುರುಳಿ ನೀವರ ಹಣಿ ಮಂಡಳತಿಗರ ಜಾಗ್ರತೆ, ಎಲ್ಲ ಗುಜ್ಜದ ಮನೆ ಕಾಲಿಡ್ತೀಗ ಜಾಗ್ರತೆ. ಇಲ್ಲೇ ಇದು ಮಾಡ್ಕೊಂಡೆ ಐಷಾ ಇನ್ನೊಂದು ಇರ್ತಾ ಕಮಾನ್ ಅಂಚರ್ಗಿ ಹೋಯ್ತು. ಕಾಣಿ ಊರಿಸ್ತು ಅಷ್ಟು ಡೌನಿಗಿಳಿಸ್ತು, ತುಂಬ ಡೌನಿಗಿಳಿ. ಈಗ ಅಂದರೆ ಡಾಗ್ ತುಂಬ ಹೈಟ್ ಆಗಿತ್ತ, ಅದಕ್ಕೋಸ್ಕರ ಫ್ರೀ ಇತ್ತು ಈ ಡ್ರಮ್ಮ. ಬೇರಿಂಗ್ ಹಾಕಿರೋ ಫ್ರೀ. ದಪ್ಪದವ್ರು ಸೊಪ್ಪುರ್ದವ್ರು ಎಲ್ಲ ಇದ್ರು. ಹೋಗುರುಳಿ ನಮ್ಮ ಬಾಬುನೊಂದು ಇಳಿಸ್ಕೊಣಿ ಮರೆ ಗಡ್ಬಿಡಿ ಮಾಡ್ಬೇಡ. ನಾವು ಲಾಸ್ಟ್ ಇಡುವ ಅಲ್ಲ, ಶಳೆರ ಮಳೆ ಇಳ್ಕೊಂಡ್ಲಿ ಲಾಸ್ಟ್ ಇಡುವ. ಈಗ ಬಿಚ್ಚಾಗತ್ತೆ ಅದು ಬಿಚ್ಚಾಗತ್ತೆ. ನಾ ಬಿಚ್ಚಾಗಿ ಬಂದೆ ತಡಿ. ಅಂತೂ ರಾಕ್ ಮೇಲಿಂದ ಕೆಳಗೆ ದೋಣಿಗೆ ಇಳ್ಕೊಂಡಂತೂ ಬಂತು ಕಣಿ. ತುಂಬ ಹೈಟಾಗಿತ್ತು ನೋಡಿ, ಇದು ತುಂಬ ಹೈಟಾಗಿತ್ತು. ಇದು ತುಂಬ ಕಷ್ಟ. ಹಾಗೂ ದೋಣಿ ಒಂದು ಅಟ್ಯಾಚ್ ಮಾಡ್ಕೊಂಡು ಹೋಗೋ ಇಳಿದಿತ್ತು. ಈಗಾಗಲೇ ದೋಣಿ ಸ್ಟಾರ್ಟ್ ಆಗಿದೆ. ಹೋಗುವ ಈಗ ಫಿಶಿಂಗಿಗೆ, ಮತ್ತು ಟೈಮೆಲ್ಲ ವೇಸ್ಟ್ ಮಾಡೋದು ಬೇಡ. ನಂದೊಂದು ಟಿಫಿನ್ ಕ್ಯಾರಿಯರ್ ಇತ್ತು, ಹೋಗೋರು ನಮ್ಮದೊಂದು ಟಿಫಿನ್ ಕ್ಯಾರಿಯರ್ ಇಡುವ. ನಾವು ಊಟ ಮಾಡೋದ್ರಲ್ಲಿ ಕಮ್ಮಿ, ಕೋಶದ ಕಾಣಿ ಸಣ್ಣ ಟಿಫಿನ್ ಬಾಕ್ಸ್. ನಾನು ಗೊತ್ತಲ್ಲ, ಸಣ್ಣ ಟಿಫಿನ್ ಬಾಕ್ಸ್ ಇದೆ ಟಿಫಿನ್ ಬಾಕ್ಸ್. ನಮ್ಮ ದೋಣಿಗೆ ಅತಿ
ಹೆಚ್ಚಲ್ಲ, ಅತಿ ಕಡಿಮೆ ಊಟ ಮಾಡೋದಂದ್ರೆ ನಾವು ಒಬ್ಬನೇ. ಅದಕ್ಕೋಸ್ಕರ ಸಣ್ಣ ಚರಿಗೆ ತಗೋಬೋದು. ಎಲ್ಲ ಚಪಾತಿ ರೊಟ್ಟಿ ತಗೋಪ್ಪು ಬಾಕ್ಸ್ ಅಂತ ಹೇಳ್ತಾರೆ ನನ್ನ ಚರಿಗೆಗೆ. ಅದಕ್ಕೋಸ್ಕರ ಸಣ್ಣ ಚರಿಗೆ ತಗೋದು. ಮತ್ತೆಲ್ಲ ಎಲ್ಲರೂ ಹೊಟ್ಟೆ ಹಸಿದ್ರೆ ಬೇರೆ ಹತ್ರ ಬೇಡ್ಕೊ ತಿನ್ಬೋದು. ಹೋಗ್ತಾಯಿರೋ ಎದ್ರಿ ಮರ್ಗಿಯೆಲ್ಲ ಇತ್ತು ಮಾರೆ. ಮರ್ಗಿಯೆಲ್ಲ ಗಂಡ್ಕೊಂಡು ಹೋಗಿ ಮಾರೆ, ಸಣ್ಣ ಸಣ್ಣ ಮರ್ಗಿ. ನಮ್ಮ ಹಂಗೆ ದುಡ್ಡೋರು ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗ್ಬೇಕಾಗ ಕಣ್ಕೊಂಡು ಹೋಗಿ ಒಗ್ಗೂರು ಕಣ್ಕೊಂಡೇನಿ ಮರ್ಗಿ ಎಲ್ಲ. ಈಗಣಿ ಮೇಲೆ ಲೈಟ್ ಹೌಸ್ ಕಣಿ. ಲೈಟ್ ಹೌಸ್ ಹಾಕಿ ಮೇಲೆ ನಮ್ಮದು ಈ ಹವಾಮಾನಕ್ಕೆ ಸಂಬಂಧಪಟ್ಟದ್ದೆಲ್ಲ ನ್ಯೂಸೆಲ್ಲ ಇಲ್ಲಿಂದೇ ಬರೋದು ಅಂತ ಹೇಳ್ತಾರಪ್ಪ. ಹೌದಿರ್ಬೋದು, ತಿರುಗುದು ಕಂಡ್ರೆ. ಇದು ನಮ್ಮ ಹಿಂದಿನ ಕಾಲದಾಗೆ ಪ್ರಮುಖ ವಾಣಿಜ್ಯ ಬಂದರು. ಇದೇ ಭಟ್ಕಳ ಬಂದರು ಗಣಿ ನೋಡಿ, ಇದೇ ಭಟ್ಕಳ ಬಂದರು. ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡುವಾಗ ಹೇಳಿದ್ದೆ, ಕೆಲವು ವಿಷಯ ಎಲ್ಲ ಹೇಳಿದ್ದೆ ನಿಮಗೆ. ಇದು ಒಂದು ಪ್ರಕೃತಿಯಿಂದ ನಿರ್ಮಿತವಾದಂಥ ಪ್ರಾಕೃತಿಕ ಬಂದರು. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಇದೇ ದೊಡ್ಡ ಬಂದರು ಅಂತ ಹೇಳ್ಬೋದು. ಲೈಟ್ ಹೌಸ್ ಎಲ್ಲ ಲೈಟ್ ಹೌಸ್ ಸಿಕ್ಕಾಪಟ್ಟಿ ಫೋಕಸ್ ಇದೆ. ನಾವು ಎಷ್ಟು ಊರಿಗೆ ಹೋಗ್ಬೇಕು, ಎಲ್ಲ ಲೈಟ್ ಹೌಸ್ನಲ್ಲಿರುವ ಲೈಟ್ ಫೋಕಸ್ಗಿಂತ ಈ ಫೋಕಸ್ ಸಿಕ್ಕಾಪಟ್ಟಿ ಇದೆ. ಕಾಪು ಲೈಟ್ ಹೌಸ್ ಕೂಡ ಇಷ್ಟು ಫೋಕಸ್ ಇಲ್ಲ. ಇಷ್ಟು ತುಂಬ ದೂರದವರಿಗೆ ಈ ಲೈಟ್ನ ಫೋಕಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಅದೊಂದು ಫೋಕಸ್ ಲೈಟ್ಗಿಂತ ಕೆಳಗೊಂದು ರೆಡ್ ಲೈಟ್ ತೋರುತ್ತಲ್ಲ, ಅದನ್ನು ನಂಬಿಕೊಂಡು ನಾವು ಜೀವನ ಮಾಡ್ತಿದ್ದೇವೆ. ಅಂತಕ್ಕಂದರೆ ಆ ಲೈಟ್ ಈ ಸಮುದ್ರದಲ್ಲಿ ಎಲ್ಲಿಯವರೆಗೆ ತೋರುತ್ತೋ ಅಲ್ಲಿಯವರೆಗೂ ಕಲ್ಲು ಬರುತ್ತಂತ ಅರ್ಥ. ಅಂದರೆ ಸಮುದ್ರದಲ್ಲಿ ಬಲೆ ಇಡುವಲ್ಲಿ ನಾವೇನು ಬಲೆ ಇಡ್ತೀವಿ ನೋಡಿ, ಅಲ್ಲೆಲ್ಲ ಕಲ್ಲು ಬರುತ್ತಂತ ಅರ್ಥ. ಅಷ್ಟುವರೆಗೂ ಸ್ವಲ್ಪ ಬಲೆ ಇಡುವಾಗ ಯೋಚನೆ ಮಾಡಬೇಕಾಗುತ್ತೆ. ಅದು ಕೆಂಪು ಲೈಟ್ ದೂರ ಬರುತ್ತೆ. ಕೆಂಪು ಲೈಟ್ ತೋರಲಿಲ್ಲ ಅಂದರೆ ಯಾವ ತೊಂದರೆ ಇಲ್ಲ ಅಂತ, ಎಲ್ಲಿ ಬೇಕಾದರೂ ಬಲೆ ಹೊಡಿಬೋದು. ಕೆಂಪು ಲೈಟ್ ತೋರ್ದೆಲ್ಲ ಸ್ವಲ್ಪ ನಾವು ಬಲೆ ಹೊಡೆಯುವಾಗ ಕಲ್ಲು ಉಂಟ ಇಲ್ಲೋ ಅಂತ ಯೋಚನೆ ಮಾಡಬೇಕಾಗುತ್ತೆ. ಕೆಲವು ಪೊಸಿಷನಲ್ಲೆಲ್ಲ ಕಲ್ಲೆಲ್ಲ ಬರುತ್ತೆ ನೋಡೋ. ಇವತ್ತೇ ಭಟ್ಕಳ ಬಂದ್ರಿಂದ ಬಿಟ್ಟಿದ್ದ, ಇವತ್ತು ನೋಡು ಯಾವ ಥರ ಫಿಶಿಂಗ್ ಆಗುತ್ತೆ ಅಂದಿಗೆ. ಯಾಕಂದರೆ ಒಂದು ಪ್ರಮುಖ ವಾಣಿಜ್ಯ ಬಂದರು ಅಂದರೆ, ಮೊದಲು ವಾಣಿಜ್ಯ ಬಂದರು, ಈಗ ಫಿಶಿಂಗ್ ಮೀನುಗಾರಿಕೆ ಬಂದರು. ಸ್ವಲ್ಪ ಒಳ್ಳೆಯದಾಗ್ಬೋದು. ನಮಗೂ ಒಂದು ಪಾಸಿಟಿವ್ನೆಸ್ ಇಟ್ಕೊಂಡು ಹೋಗ್ತಿತ್ತು ಈಗ ಹಾಗೆ. ಇನ್ನೊಂದು ಪಕ್ಕ ಹೊರಗಡೆ ಹ್ಯಾಂಗ್ ಆಗುತ್ತೆ ನಮ್ಮಷ್ಟೇ ಸ್ಪೀಡಾಗಿದ್ರೆ. ಫ್ರಂಟ್ಗಿಂತ ಬ್ಯಾಕ್ ವೇವೇ ಸಂಗತಿದೆ. ಈ ಕ್ಯಾಮರಾ ಮಾರ ಸ್ವಲ್ಪ ಝೂಮ್ ಮಾಡಿದ ಕೂಡಲೇ ಇದು ಬರ್ತಿಲ್ಲ, ಕ್ಲಿಯರಿಟಿ ಬರ್ತಿಲ್ಲ. ಸ್ವಲ್ಪ ಒಂಥರ ಡಾಟ್ ಬಂದಾಗ ಅಂತ ಜನರ. ಯಾಕಂದರೆ ಬೆಳಿಗ್ಗೆ ಅಲ್ಲ, ಸ್ವಲ್ಪ ಕಪ್ಪಿಗೆ ಅದೇ ಥರ ಬರುತ್ತೆ. ಬಣ್ಣ ಬಾಬಣ್ಣ ಎರಡು ಬಲೆ ಜಾಯಿಂಟ್ ಮಾಡಬೇಕಂದ್ರೆ ಈಗ ಆಲ್ರೆಡಿ ದಾರ್ನೂಗ್ಲೆಲ್ಲ ರೆಡಿ ಮಾಡಿ ಇಟ್ಟಿರ. ಒಂದು ಸೈಡ್ ದಾರ್ನೂಗ್ಲ ಆಚೆ ಕೊಡೋದು, ಇನ್ನೊಂದು ಸೈಡ್ ದಾರ್ನೂಗ್ಲ ಈಚೆಗೆ. ಯಾಕೆ ನಾವು ಹೊಲಿಗೆ ಹಾಕಲ್ಲ, ಅಂದರೆ ಎರಡೂ ಬದಿಯಿಂದ ಹೊಲಿಗೆ ಹಾಕೋಕ್ಕೆ ಒಳ್ಳೆದ್ದು. ಅದೇ ರೀತಿ ಎಲ್ಲ ದಾರ್ನೂಗ್ಲ ರೆಡಿ ಇಟ್ಟಿರ, ಕೆಲವು ರೆಡಿ ಮಾಡ್ತಿದ್ರು. ಈಗ ಎರಡು ಡಿವೈಡ್ ಮಾಡಿ ಇಡಬೇಕಾಗತ್ತೆ. ನಮ್ಮ ಭಟ್ಕಳ ಬಂದ್ರಲ್ಲೇ ಇವತ್ತು ಎರಡು ಕಡೆಯರು ಮಾತ್ರ ಹಿಡ್ದಿದ್ದು. ಅಂದರೆ ನಮ್ಮ ಊರಿನವ್ರೆ, ನಮ್ಮದು ಒಂದು ಜೋಡಿ, ಇನ್ನೊಂದು ಎರಡು ಜೋಡಿ ಹಿಡ್ದಿರ. ಮತ್ತು ಕೆಲವರೆಲ್ಲ ತೆಂಗಿನ ಗುಂಡಿ ಅಳುವೆ ಕೊಡೆಗಳು ಹಿಡ್ದಿರ. ಅವ್ರು ಆಲ್ರೆಡಿ ಇವಾಗಲೆಲ್ಲ ಹೆರ್ಗೋ ಐತೇನು. ಮತ್ತು ಕೆಲವರ ಈಜಿ ಸೈಡಿಗೆ ಶಿರೂರಿಂದ ಹೆರ್ಗೋದ್ರು ಇಲ್ಲ ಗೊತ್ತಿಲ್ಲ ಆಚೆಗಲ್ಲ.
ನ್ಯೂಸ್ ಎಲ್ಲ ಕೇಳಲಿಕ್ಕಿದೆ. ಮತ್ತು ಈಗ ಸ್ವಲ್ಪ ಹೊರಗೆ ಬಿದ್ದದಷ್ಟೇ. ಮತ್ತು ಎಲ್ಲ ಈಗಂತೂ ಬಾಲಿ ಬರುವುದು ಹಾಕೋದೆಲ್ಲ ಮಾಮೂಲಿ. ಕಾಲು ಹಾಕೋದು ಹಾಕೋದೆಲ್ಲ ರೆಡಿ ಆಯ್ತು. ಬಾಲಿ ಹೊಡೆದ್ರೆ ಇಲ್ಲ ಎಲ್ಲ ಕೇಳ್ತೀರಿ. ಈಗ ಬಾಲಿ ಯಾವ ಬದಿಗೆ ಹೊಡೆದ್ರೆ ಆ ಬದಿಗೆ ದೋಣಿ ಟರ್ನ್ ಮಾಡ್ಕೊ ಹಾಕೋದೆಲ್ಲ ಇರುತ್ತೆ. ಹಾಗೆ ಮಾತ್ರ ಹಾಕೋ. ಈಗ ಪೆಟ್ರೋಲ್ ಕಲ್ ತಗೊಳ್ಳಿ. ಹಾಂ, ಈಗಾಗಲೇ ಮಾಮೂಲಿ ದಾರ ಮಾಡಿದ್ದಾರೆ. ಸೇರಿಸ್ಬೇಕು. ಸೇರಿಸಿ ಕಟ್ಟಿ ಹಾಕಿ ಓಡಿಸೋದು. ಅಲ್ಲಿ ಇಟ್ಕೊಂಡು ಕಡಿಕೆ ಕೊಟ್ಟರೆ ಆಯ್ತು. ಚಂದಕ್ಕಿಂತ ಚಂದ ನಿನೇ ಸುಂದರ ನಮ್ಮ ಬಾಬಣ್ಣ, ನಮ್ಮ ಮಾಚಣ್ಣ, ನಮ್ಮ ಸತೀಶಣ್ಣ, ನಮ್ಮ ಲಿಂಗಣ್ಣ. ಪೆಟ್ರೋಲ್ ಕೊಡುದಂಬ್ರ, ಪೆಟ್ರೋಲ್ ಕೊಡೆ. ಚಂದ್ರಣ್ಣ ಚಂದ್ರಣ್ಣ ಓ ನಮ್ಮ ಚಂದ್ರಣ್ಣ, ಬಲಿಯೆಲ್ಲ ಸೌರಿ ಕೊಡುವ ಚಂದ್ರಣ್ಣ. ಬರಲಿ 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 ಬರಲಿ. ಎಸ್ ಕಮಾನ್. ಅಡಿ 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 ಸೈಡ್ ಹಾಕಿ, ಅಡಿ ಸೈಡ್ ಹಾಕಿ, ಅಡಿ ಸೈಡ್ ಹಾಕಿ. ಹಾಂ ಈಜು. ನಮ್ಮ ರಾಮಣ್ಣ ಲೇಸ, ಬಲಿಯಾರೆ ಮಾಡೋರು ಲೇಸ. ಇವಾಗ ಕಲ್ಪನೆ ಇತ್ತು ಮಾರ ಬಾಲಿನೇ ಇವಾಗೆಲ್ಲ ಮೀನೆಲ್ಲ ಫುಲ್ ಕಲ್ಪನೆ ಇತ್ತ. ಬಾಲಿ ಹೊಡೆದಿದ್ದ ಪ್ಲೇಸಾಗೆ ಇತ್ತ ಮೀನೆಲ್ಲ. ಎಂತ ಹೊಡೋದು ಬೆಳಿಗ್ಗೆ ಬಾಲಿ ಹೊಡೆದಂದ್ರೆ ಮತ್ತೆ ಅಂತಿಲ್ಲ. ದೋಸ್ಬೆಲ್ಲ ಐದು ಬೈಲ್ ಆಗಿಬಿಡುತ್ತೆ. ಹೊಡೋದು ಹೌದಾ ಮಾರ, ಫುಲ್ ಕಲ್ಲು ಬದಿ. ಎಲ್ಲ ಫುಲ್ ಕಲ್ಲು ಬದಿ. ಹೊಳ್ಳಿ ಬಾಲಿವಾಲ ಹೊಡೋಕ್ಕಾತಿಲ್ಲ. ಓ ಬರಲೇಸ, ಸಿರರೆ ಕುಂದ ಲೇಸ, ಅಮರಳು ಬಂದ ಲೇಸ. ಬರಿಯ ಸೊಬಗಾವ ದೇವರು ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗಾವ ದೇವರು ಗಿರಿಕುಂದ. ಇದ್ರ ಮಧ್ಯೆ ಹೊಯ್ಲಕ್ಕಲ್ಲ ಅದ್ರಾಗೆ ಚಂದ್ರ ಅಲ್ಲ, ಮಧ್ಯೆ ಗ್ಯಾಪ್ ಇತ್ತಲ್ಲ ಅವಕ್ಕೆ. ಸ್ವಲ್ಪ ಕಲ್ಲು ಕಣ್ಕೊಂಡು ಹೋಯ್ಕಂತದ್ರಾಗೆ. ಕೊಡಿನಿ ಮರ ಕಲ್ಲು ಬದಿ, ಮೊದಲೇ ಕಲ್ಲು ಬದಿಯ ಈಗ ತರ್ಬದೈ ಅಲ್ಲೇ ಅದಲ್ಲೇ. ಈಶ್ವರಣ್ಣ ಗುಂಟ್ಮಾಟಿಯವರು ಅಜ್ಜಿಗೆ ದಾರ ಹಾಕ್ತಿದ್ರ, ನಾವು ಆರೇ ಮಾಡಿದ್ಕೊಂಡ. ಈಗ ಸ್ವಲ್ಪ ಕೆಲವು ಮೀನೆಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಂಬ. ಓಡುತ್ತಿದೆ ಮೀನು, ಓಡುತ್ತಿದೆ. ಓಡ್ಬಂತು ಮೀನು ಓಡ್ಬಂತು.
ಬಾಲಿ ಹೊಡೆದಿತ್ತು ಮೀನು ಮುಟ ಮಾಡಿತ್ತು ಬರೀ ಬಂಪ್ಲಿದೆ ರಾಸಿ ತೋಡಿ ಸಾಕಾಯ್ತು ಮೈಯೆಲ್ಲ ತೋರಿ ಸ್ಟಾರ್ಟ್ ಆಯ್ತು ಈಗ ಮೀನು ಎಪ್ಸುದ ಅಲ್ಲ ಮೈ ತೋರಿಸ್ಕೊಂಬಂದು ಗೊತ್ತಾಗ್ತಿಲ್ಲ ಆ ಥರ ಆಯ್ತು ಸ್ವಲ್ಪ ಅಡಿಗಿದೆ ನೋಡಿ ಅಡಿಗಿದ್ದಲ್ಲ ಮೀನು ಬಂಪ್ಲಿ ಎಂಬುದು ಕೆಳಗೋತಿಲ್ಲ ಎಲ್ಲ ಮೇಲೆ ಇರುವುದು ಅದಕ್ಕೋಸ್ಕರ ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಈಸಿ ಆಗುತ್ತೆ ಬಂಪ್ಲಿ ಫುಲ್ ಟೈಟ್ ಮಾಡಿ ಅಂದರೆ ಮೀನು ಸಾಯಿರೋರಿಗೂ ಟೈಟ್ ಮಾಡಬೇಕು ಆನಂತರ ಬಿಟ್ಟರೆ ಮೀನು ಕೆಳಗೋಗುತ್ತೆ ಮತ್ತು ಬಂಪ್ಲಿ ಮೇಲೆ ಬರುತ್ತೆ ಅದೇ ರೀತಿ ನಾವು ಬಂಪ್ಲಿಗೆ ಒಂದು ಸೈಡ್ ಮಾಡ್ತಿದ್ದೇವೆ ಸ್ಕ್ಯಾಮನ್ 5-6 ಬುಟ್ಟಿ ಒಳಗೆ ಬರ್ಲಿ ಎಂತಿಲ್ಲ Anna Rajkovic. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಬಾಯ್ ಸ್ನೇಹಿತರೆ.